ಕೆಆರ್ಎಸ್ಗೆ ಮೊದಲು ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಹೀಗಂತ ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ವಿವಾದಕ್ಕೆ ಕಾರಣ ಆಯಿತು, ಚರ್ಚೆಗೆ ಗ್ರಾಸ ಆಯಿತು. ಈಗ ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪನವರಿಗೆ ಸಂಸದ ಯದುವೀರ್ ಒಡೆಯರ್, ಎಂಎಲ್ಸಿ ಸಿಟಿ ರವಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಟಿಪ್ಪು ವಿಚಾರಕ್ಕೆ ಎಚ್.ಸಿ. ಮಹದೇವಪ್ಪ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದೆ. ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪುನೇ ಅಂತ ಹೇಳ್ತಾರಲ್ಲ, ಈ ಅಡಿಗಲ್ಲು ಸಾಕ್ಷ್ಯದ ಬಿಡುಗಡೆ ಮಾಡಲಿ ಹೀಗಂತ ಬಿಜೆಪಿಗೆ ಸಚಿವ ಮಹದೇವಪ್ಪನವರು ಕೌಂಟರ್ ಕೊಡ್ತಾ ಇದ್ದಾರೆ. ಕನ್ನಡ ಪದಗಳನ್ನು ಅರ್ಥ ಮಾಡಿಕೊಳ್ಳೋದನ್ನ ಕಲೀರಿ ಅಂತ ಟಾಂಗ್ ಕೊಡ್ತಾ ಇರೋದು ಇದೊಂದು ರೀತಿಯಾಗಿ ಮತ್ತೊಂದು ಹಂತದ ಪೊಲಿಟಿಕಲ್ ವಾರ್, ಟಾಕ್ ವಾರ್ ಶುರುವಾಗ್ತಾ ಇದೆ ಈ ಕೆಆರ್ಎಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರು ಹೇಳಿದಂತಹ ಸ್ಟೇಟ್ಮೆಂಟು ಕೆಆರ್ಎಸ್ಗೆ ಅಡಿಗಲ್ಲಾಕಿದ್ದೆ ಟಿಪ್ಪು ಅಂತ ಹಿಂಗಂತ ಹೇಳಿ ಒಡೆಯರ್ ಅವರ ಕೊಡುಗೆಗಳನ್ನು ಮರೆಮಾಚುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದ್ರ ನೀವು ಕುಮಾರು ನೋಡಿದ್ರಲ್ಲ, ಫಸ್ಟ್ ಹಾಕೋರಿ ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದ್ರ ನೀವು ಕುಮಾರು ನೋಡಿದ್ರಲ್ಲ, ಫಸ್ಟ್ ಹಾಕೋರಿ ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ಎಚ್.ಸಿ. ಮಹದೇವಪ್ಪನವರು ಕೊಟ್ಟಂತಹ ಈ ಸ್ಟೇಟ್ಮೆಂಟು ಈಗ ಟಾಕ್ ವಾರ್ಗೆ ಕಾರಣವಾಗ್ತಾ ಇದೆ. ನಿಜ, ಯಾಕಂದ್ರೆ ಶರತ್ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಹುಮುಖ್ಯವಾಗಿ ಕಾಡುತ್ತೆ. ಯಾಕಂತೇಳಿದ್ರೆ ಮೊನ್ನೆ ನಾಲ್ವಡಿ ಮಹಾರಾಜ ಅವರ ಒಂದು ಹುಟ್ಟುಹಬ್ಬದ ಒಂದು ವಾರ್ಷಿಕೋತ್ಸವ ಆಚರಣೆ ಇತ್ತು. ಈ ಸಂದರ್ಭದಲ್ಲಿ ಮಾತಾಡ್ತಾ ವೇಳೆಯಲ್ಲಿ ಎಸ್.ಸಿ. ಮಹದೇವಪ್ಪರು ಹೇಳ್ತಾರೆ ಕನ್ನಂಬಾಡಿ ಕಟ್ಟೆಗೆ ಫೌಂಡೇಶನ್ ಹಾಕಿದ್ದು, ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ. ಇದು ಸಾಕಷ್ಟು ಚರ್ಚೆ ಕಾರಣ ಆಯಿತು. ಅದೇ ರೀತಿಯಾಗಿ ಯದುವೀರ್ ಒಡೆಯರು ಕೂಡ ಇದಕ್ಕೆ ಟಾಂಗನ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾತಾಡೋ ತಪ್ಪು, ಸಾಕ್ಷಿ ಎಲ್ಲಿದೆ ಅಂತೇಳಿ ಸಾಕ್ಷಿಗಳನ್ನು ಕೇಳಿದ್ರು. ಅದೇ ರೀತಿಯಾಗಿ ಒಂದಿಷ್ಟು ಹೆಲ್ಪ್ಗಳು ಮಾಡಿರ್ಬೋದು. ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ರೇಷ್ಮೆಯನ್ನು ತಂದಿದ್ದು, ಒಂದಿಷ್ಟು ಉಪಯೋಗ ಆಗುವಂಥ ಕೆಲಸಗಳನ್ನು ಟಿಪ್ಪು ಸುಲ್ತಾನ್ ಮಾಡಿರ್ಬೋದು. ಆದರೆ ಈ ರೀತಿಯಾಗಿ ಇತಿಹಾಸವನ್ನೇ ತಿರ್ಚುವಂಥ ಪ್ರಯತ್ನ ಮಾಡಬಾರದು ಅಂತೇಳಿ ಯದುವೀರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ ಇತಿಹಾಸವನ್ನೇ ತಿರ್ಚುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿದ್ರು. ಮುಂದೆ ಏನಾದರೂ ನಾಡಗೀತ ಬರೆದಿದ್ದು ಹೈದಾರಲ್ಲಿ ಅಂತೇಳಿ ಹೇಳ್ಬೋದು ಅಂತ ಹೇಳೋದ್ ಮೂಲಕವಾಗಿ ತಿರುಗೇಟನ್ನು ಕೊಟ್ಟರು. ಅದೇ ರೀತಿ ಸಾಕ್ಷಿಯನ್ನು ಕೇಳ್ತಾ ಇದ್ರು. ಸಾಕ್ಷಿಯನ್ನು ಕೇಳ್ತಾ ಇದ್ದಂತಹ ವೇಳೆಯಲ್ಲಿ ಇವತ್ತು ಮತ್ತೆ ಟ್ವೀಟ್ ಮಾಡೋದ್ರ ಮೂಲಕವಾಗಿ ಎಸ್.ಸಿ. ಮಹದೇವಪ್ಪ ಅವರು ಒಂದು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಏನಂದ್ರೆ ಅವಾಗ ಅಡಿಗಲ್ ಹಾಕಲಿಕ್ಕೆ ಶಿಲಾಫಲಕವನ್ನು 1782 ಅಂತ ಹೇಳಾಗ್ತಾ ಇತ್ತು. ಆ ಇಸ್ವಿಯಲ್ಲಿ ಅಡಿಗಲ್ಲನ್ನ ಕನ್ನಂಬಾಡಿ ಅಣೆಕಟ್ಟು ಕಟ್ಟಲಿಕ್ಕೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್. ಆ ಅಡಿಗಲ್ ಹಾಕಿ ಸಂಬಂಧಪಟ್ಟಂತೆ ಒಂದು ಶಿಲಾಫಲಕ ಇತ್ತು. ಆ ಶಿಲಾಫಲಕದ ಫೋಟೋವನ್ನು ಇವತ್ತು ಎಸ್.ಸಿ. ಮಹದೇವಪ್ಪ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಶಿಲಾಫಲಕದಲ್ಲಿ ನಾವಿವತ್ತು ಈ ದಿನದಂದು, ಯಾಕಂದ್ರೆ ದಿನಾಂಕ ಎಲ್ಲ ಮೆನ್ಷನ್ ಮಾಡಿ ದಿನದಂದು ಈ ಒಂದು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಅಡಿಗಲ್ಲನ್ನು ಹಾಕ್ತಾ ಇದ್ದೇವೆ. ಈ ಶಿಲಾಫಲಕಕ್ಕೆ ಯಾರು ಕೂಡ ಹಾನಿ ಮಾಡಬಾರದು ಅಂತೇಳಿ ಬರ್ದಿರುವಂತದ್ದನ್ನು ಕೂಡ ನಾವು ಉಲ್ಲೇಖನ ಮಾಡಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಬಿಜೆಪಿ ನಾಯಕರು ಇದು ಕನ್ನಂಬಾಡಿ ಅಣೆಕಟ್ಟು ಕಟ್ಟಲಿಕ್ಕೆ ಅಡಿಪಾಯ ಹಾಕಿದ್ದೇ ಸುಳ್ಳು ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ಇದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅಡಿಗಲ್ ಹಾಕಿದ್ರು ಕೂಡ ಟಿಪ್ಪು ಸುಲ್ತಾನ್ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಪೂರ್ಣ ಮಾಡಿದ್ದು ಮೈಸೂರು ಒಡೆಯರು ಸಾಲವನ್ನು ಮಾಡಿ ಅರಮನೆಯಲ್ಲಿರ್ತಕ್ಕಂಥ ಚಿನ್ನವನ್ನು ಇಟ್ಟು, ಮಹಾರಾಣಿಯರ ಚಿನ್ನವನ್ನಿಟ್ಟು ಮಾಡಿದ್ದು ಕೂಡ ಉಲ್ಲೇಖ ಮಾಡಬೇಕಿತ್ತು ಅಂತೇಳಿ ಒಂದಿಷ್ಟು ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದೆ. ಒಟ್ಟಾರಾಗಿ ಈಗ ಟಿಪ್ಪು ಸುಲ್ತಾನ್ ಪೊಲಿಟಿಕ್ಸ್ ಮತ್ತೆ ಪುನಃ ರಾಜ್ಯ ರಾಜಕಾರಣ ಬಂದಿದೆ. ಹಿಂದೆ ಬೇರೆ ಬೇರೆ ವಿಚಾರ ಚರ್ಚೆ ಆಗ್ತಾ ಇತ್ತು. ಈಗ ಮತ್ತೆ ಪುನಃ ಚರ್ಚೆಗೆ ಬಂದಿದ್ದು, ಮತ್ತೆ ಪುನಃ ಈಗ ರಾಜಕೀಯವಾಗಿ ಒಂದಿಷ್ಟು ಲೆಕ್ಕಾಚಾರಗಳಿಗೆ ಚರ್ಚೆಗೆ ಕಾರಣ ಆಗಿದೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್. ಡೀಟೇಲ್ಸ್